ಎ ಸರ್ಟಿಫಿಕೇಟ್ಗೆ ನಾನು ಆಕ್ಚುಲಿ ಸುದರ್ಶನ್ ಸರ್ ನಾವಿಲ್ಲೇ ಕೂತಿರುವಾಗ ಸುದರ್ಶನ್ ಸರ್ ತುಂಬಾ ಆತಂಕದಲ್ಲಿ ಕೇಳ್ತಿದ್ರು ಏನ್ ಕೊಡ್ಬೋದು ಸರ್ಟಿಫಿಕೇಟ್. ನಾನು ಧೈರ್ಯವಾಗಿರಿ ಯು ಕೊಡ್ತಾರೆ ಅಂತ. ಹೊರಗಡೆ ಬಂದ ತಕ್ಷಣ 4 ಜನ ಅಲ್ಲಲ್ಲಿ ಕೂತಿದ್ರು. ಅವರು ನಿಮ್ಮ ಸಿನಿಮಾಗೆ ಎ ಸರ್ಟಿಫಿಕೇಟ್ ಕೊಡ್ತಾರೆ. ನನಗೆ ಶಾಕು. ನಾನು ಇವ್ರಿಗೆ ಯು ಅಂತ ನಾನು ಪ್ರಾಮಿಸ್ ಮಾಡಿದ್ದೆ, ಎ ಸರ್ಟಿಫಿಕೇಟ್ ಅಂತ. ಸರಿ, ನಾನು ಸ್ಟ್ಯಾಂಡ್ ಅಪ್ ಕಾಮಿಡಿ ಅಂತ, ಯಾಕಂದ್ರೆ ಈ ಸೆನ್ಸಾರ್ ಅವರು ಏನೇನು ಈಗ ಸ್ಟೇಟ್ಮೆಂಟ್ ನಮಗೆ ಕೊಡ್ತಾರೆ ಅದು ಸ್ಟ್ಯಾಂಡ್ ಅಪ್ ಕಾಮಿಡಿಗೆ ಬೆಸ್ಟ್ ಯೂಸ್ ಆಗುತ್ತೆ. ಸೊ ನಾನು ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ಆಗೋಕ್ಕೆ ನನ್ನ ಹತ್ರ ತುಂಬಾ ಕಂಟೆಂಟ್ ಇದೆ. ಅವರು ಒಂದು 4 ವಿಷಯ ಹೇಳಿದ್ರು ಸರ್. ಫಸ್ಟ್ ಆಫ್ ಆಲ್ ಅವರಿಗೆ ನನಗೆ ಅರ್ಥ ಆಗಿದ್ದೇನೆಂದ್ರೆ ಇವರಿಗೆ ಈ ತರ ಜಾನರ್ ಸಿನಿಮಾ ನೋಡಕ್ ಇಷ್ಟ ಇಲ್ಲ ಅಂತ. ಅವ್ರು ಹೇಳಿದ್ದು, ನೀವೊಂದು ಆಕ್ಷನ್ ಸಿನಿಮಾ ಮಾಡಿದೀರಾ, ಸಿನಿಮಾ ಎಲ್ಲ ಬರೀ ಆಕ್ಷನ್ ಇದೆ ಅಂತ. ನಿಮಗೆ ಜಾನರ್ ಕೇಳ್ಕೊಂಡು ಬಂದು ಸಿನಿಮಾ ನೋಡಿ. ನಿಮಗೆ ಆಕ್ಷನ್ ಸಿನಿಮಾ ಇಷ್ಟ ಇಲ್ಲ ಅಂದ್ರೆ ಯಾಕೆ ಬಂದು ನೋಡ್ತೀರಾ? ಸುಮಾರು ಜನ ಇದಾರಂತೆ. ಆ ತರ ಯಾರಿಗೆ ಇಷ್ಟ ಇದೆಯೋ ಅಂಥವ್ರನ್ನ ಬಂದು ಸಿನಿಮಾ ನೋಡಕ್ಕೆ ಕಳಿಸಿ. ಸೊ ಫಸ್ಟ್ ಅವ್ರಿಗೆ ಈ ಸಿನಿಮಾ ನೋಡಕ್ ಇಷ್ಟ ಇರಲಿಲ್ಲ. ಇಷ್ಟ ಇಲ್ಲದೆ ಅದು ಏನೋ ನೋಡ್ಬೇಕು, ಸರ್ಟಿಫಿಕೇಟ್ ಕೊಡ್ಬೇಕಂತ ಬಂದು ನೋಡಿದ್ದಾರೆ. 4 ವಿಷಯ ಹೇಳೋದು. ಇದು 4 ವಿಷಯ ನೀವು ಕಟ್ ಮಾಡಿದ್ರೆ ಸಿನಿಮಾದಲ್ಲಿ ನಾನು ಯುವೇ ಕೊಡ್ತೀನಿ ಅಂತ. ಮೊದಲನೇದು, ಶೋಭರಾಜ್ ಸರ್ ಗಿಲ್ಲಿ ಕ್ಯಾರೆಕ್ಟರ್ಗೆ 4 ಸಲ ಚುಚ್ತಾರೆ ಸರ್. ಅದನ್ನ ಅವ್ರು ಹೇಳಿದ್ದು 2 ಸಲ ಚುಚ್ಚೋಂಗ್ ಮಾಡಿ ಅಂತ. ಅಂದ್ರೆ 2 ಸಲ ಚುಚ್ಚಿದ್ರೆ ಸಾಯಲ್ವಾ ಅಂತ ನನ್ನ ಪ್ರಶ್ನೆ. ಇನ್ನೊಬ್ರು ಮೇಡಮ್ ಕೂತಿದ್ರಲ್ಲಿ ಸಖತ್ತಾಗಿ ಹೇಳೋದು. ಅವ್ರು ಹಿಂದೆ ತಿರ್ಕೊಂಡು, ಒಂದು ಕೆಲಸ ಮಾಡಿ, ವೈ ಡೋಂಟ್ ಯು ರೀಶೂಟ್ ಅಂದ್ರು. ಏನ್ ಇವರು ನನಗಿನ್ನ ನೋಡಿ ಬರುತ್ತೆ ನನಗೆ, ಇವ್ರ ಮನೆಯಿಂದ ನಾ ಕೊಡ್ತಾರೆ ರೀಶೂಟ್ ಮಾಡಕ್ಕೆ. ನಾನು ತುಂಬಾ ನನಗೆ ಬಂದಿದ್ದನ್ನು ನಾನು ಸಹಿಸ್ಕೊಂಡು ಹೇಳಿದೆ.